ಆಪ್ಷನ್ ಸಿಂಪ್ಲಿಫೈಡ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಐ ಥಿಂಕ್ ಒಂದು 7-8 ತಿಂಗಳು ಆದಮೇಲೆ ಈ ಸೀರೀಸಲ್ಲಿ ಮತ್ತೆ ಒಂದು ವಿಡಿಯೋದಲ್ಲಿ ಬಂದಿದ್ದೀವಿ. ಯಾರಾದರೂ ಈ ಸೀರೀಸ್ನ ನೋಡಿಲ್ಲ ಅಂತಂದರೆ F&O ಹೊಸಬರಿಗಾಗಿ ಅಂತ ಈ ಒಂದು ಪ್ಲೇಲಿಸ್ಟ್ ಶುರುವಾಗಿತ್ತು. ತುಂಬ ಬೇಸಿಕ್ ಲೆವೆಲಿಂದ ಆಪ್ಷನ್ಸನ್ನು ಕವರ್ ಮಾಡುವಂಥ ಪ್ರಯತ್ನ ಆಗಿತ್ತು. ಆಲ್ರೆಡಿ ಆಪ್ಷನ್ಸು ಅಥವಾ F&O ಮಾರ್ಕೆಟಲ್ಲಿರೋರಿಗೆ ಡೆಡಿಕೇಟೆಡ್ ಆಗಿ F&Oಗೆ ಒಂದು ಪ್ಲೇಲಿಸ್ಟ್ ಇದೆ, ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಎರಡೂ ಪ್ಲೇಲಿಸ್ಟ್ಗಳನ್ನು ನಾನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇವತ್ತು ಈ ಪ್ಲೇಲಿಸ್ಟಲ್ಲಿ ಏನರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಅಂತಂದರೆ ಆಪ್ಷನ್ ಗ್ರೀಕ್ಸ್ ಅಂತ ಕೇಳ್ತಾ ಇರ್ತೀವಲ್ವ, ಅದ್ರ ಬಗ್ಗೆ ಮಾತಾಡೋಣ ಅಂತ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಡೆಲ್ಟಾ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ. ನೋಡಿ, ಈ ಆಪ್ಷನ್ ಗ್ರೀಕ್ಸ್ ಅನ್ನೋ ಕಾನ್ಸೆಪ್ಟು ಯಾಕಿದೆ ಅಂತ ನಾವು ನೋಡ್ತಾ ಬರೋದಾದರೆ, ಒಂದೊಂದ್ಸಲ ಯಾವುದೋ ಒಂದು ಸಿನಿಮಾ ನೋಡಿರ್ತೀವಿ, ಆ ಸಿನಿಮಾ ಸೂಪರ್ ಹಿಟ್ ಆಗಿರುತ್ತೆ, ಬಟ್ ಅದನ್ನ ಅನಲೈಸ್ ಮಾಡೋಕ್ಕೆ ಅಂತ ಕೂತ್ಕೊಂಡ್ರೆ ಇಂಥ ಒಂದೇ ಫ್ಯಾಕ್ಟ್ರು ಅಂತ ಇರೋದಕ್ಕೆ ಕಾರಣ ಇರೋದಿಲ್ಲ. ಕೆಲವೊಂದು ಸಿನಿಮಾದಲ್ಲಿ ಒಂದೇ ಒಂದು ಫ್ಯಾಕ್ಟ್ರಿಂದ ಒಬ್ಬ ಡೈರೆಕ್ಟರ್ದಿಂದನೋ ಅಥವಾ ಒಬ್ಬ ಹೀರೋಯಿಂದನೋ ಈ ಥರ ಒಂದು ಅದು ಹಿಟ್ ಆಗಿರ್ಬೋದು. ಬಟ್ ಕೆಲವೊಂದು ಸಲ ಒಂದು ಕಲೆಕ್ಟಿವ್ ಎಫರ್ಟ್ಸ್ ಇರುತ್ತೆ, ಅಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಚೆನ್ನಾಗಿರುತ್ತೆ, ಅದು ಒಂದಕ್ಕೊಂದು ಹೆಲ್ಪ್ ಮಾಡಿ ಆ ಮೂವಿನ ಬ್ಲಾಕ್ ಬಸ್ಟರ್ ಮಾಡೋಕ್ಕೆ ಸಹಾಯ ಮಾಡಿರುತ್ತಲ್ವ. ಅದೇ ರೀತಿ ಒಂದು ಸಕ್ಸಸ್ಫುಲ್ ಟ್ರೇಡ್ ಆಗಬೇಕು ಅಂತಂದರೆ ಅಲ್ಲಿ ಒಂದೇ ಒಂದು ಫೋರ್ಸಿಂದ ಆಗುತ್ತಾ, ಕೆಲವೊಂದು ಸಲ ಆಗ್ಬೋದೇನೋ, ಆದರೆ ತುಂಬ ಸಲ ಒಂದು ಮಲ್ಟಿಪಲ್ ಫ್ಯಾಕ್ಟರ್ಸ್ಗಳು ಕೂಡ ಅಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಅದೆಲ್ಲದನ್ನು ಸೇರ್ಕೊಂತು ಅಂದರೆ ಅದೊಂದು ಬ್ಲಾಕ್ ಬಸ್ಟರ್ ಹಿಟ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನು ಆಪ್ಷನ್ ಗ್ರೀಕ್ಸ್ ಅಂತ ಕರಿತೀವಿ. ಈ ಆಪ್ಷನ್ ಗ್ರೀಕ್ಸ್ ಎಲ್ಲದೂ ಕೂಡ ಒಂದಕ್ಕೊಂದು ಪೂರಕವಾಗಿತ್ತು ಅಂತಂದರೆ ಆಗ ಅಲ್ಲಿ ಒಂದು ಒಳ್ಳೆ ಟ್ರೇಡ್ ಸೆಟಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಈಗೇನು ಗ್ರೀಕ್ ಭಾಷೆಯಲ್ಲಿ ಈ ಒಂದು ಸಿಂಬಲ್ಗಳನ್ನು ಕರೆಯೋದ್ರಿಂದ ಡೆಲ್ಟಾ, ಗಾಮಾ, ವೀಗಾ, ತೀಟಾ ಅಂತ. ಇನ್ನು ಆಪ್ಷನ್ ಗ್ರೀಕ್ಸ್, ಆಪ್ಷನ್ನಲ್ಲಿ ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಅರ್ಥ ಇದೆ, ಅದನ್ನ ಆಪ್ಷನ್ ಗ್ರೀಕ್ಸ್ ಅಂತ ಕರಿತೀವಿ. ಬಟ್ ಈ ಎಲ್ಲ ಸಿಂಬಲ್ಗಳು ನಿಮ್ಗೆ ಗೊತ್ತಿರೋ ಹಾಗೆ ಗ್ರೀಕ್ಸಲ್ಲಿದೆ, ಮ್ಯಾಥಮೆಟಿಕಲ್ ಸಿಂಬಲ್ ಆಗಿ ಕೂಡ ಯೂಸ್ ಮಾಡ್ತಾ ಹೋಗ್ತೀವಲ್ವಾ. ಸೊ ಇವತ್ತು ನಾವು ಮಾತಾಡಕ್ಕೆ ಬಂದಿರೋದು ಡೆಲ್ಟಾ ಬಗ್ಗೆ. ಡೆಲ್ಟಾ ಏನನ್ನು ಹೇಳುತ್ತೆ ಅಂದರೆ, ನಾನು ಸಂಕ್ಷಿಪ್ತವಾಗಿ ಎಲ್ಲದರದ್ದು ಕೂಡ ಒಂದು ವಿವರಣೆನ ಕೊಟ್ಟಿರ್ತೀನಿ ಇವಾಗ, ಆದರೆ ಈ ಸೀರೀಸ್ನಲ್ಲಿ ಮುಂದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಡೆಲ್ಟಾ ಏನು ಹೇಳ್ತಾ ಹೋಗುತ್ತೆ ಅಂತಂದರೆ, ಅಂಡರ್ಲೈಂಗ್ ಅಸೆಟ್. ನಿಮ್ಗೆ ಗೊತ್ತಿದೆ, ಆಪ್ಷನ್ಸ್ ಅನ್ನೋದು ಯಾವಾಗಲೂ ಕೂಡ ಒಂದು ಅಂಡರ್ಲೈಂಗ್ ಅಸೆಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಈಗ ನಿಫ್ಟಿ ಆಪ್ಷನ್ಸ್ ಅಂತ ನೋಡ್ತಾ ಇದೀವಿ ಅಂದರೆ ನಿಫ್ಟಿ ಅದರ ಅಂಡರ್ಲೈಂಗ್ ಅಸೆಟ್, ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ ಅಂತ ನೋಡ್ತಾ ಇದೀವಿ ಅಂದರೆ ಬ್ಯಾಂಕ್ ನಿಫ್ಟಿ ಅದರ ಅಂಡರ್ಲೈಂಗ್ ಅಸೆಟ್. ಸೊ ಅಂಡರ್ಲೈಂಗ್ ಅಸೆಟ್ ಅಂದರೆ ನಿಫ್ಟಿನಲ್ಲಿ 1 ಪಾಯಿಂಟ್ ಮೂವ್ಮೆಂಟ್ ಆಯಿತು ಅಂದರೆ, ಅಥವಾ ಬ್ಯಾಂಕ್ ನಿಫ್ಟಿನಲ್ಲಿ 1 ಪಾಯಿಂಟ್ ಮೂವ್ಮೆಂಟ್ ಆಯಿತು ಅಂತಂದರೆ ಅದರ ಪ್ರೀಮಿಯಂಗಳು ಎಷ್ಟು ಮೂವ್ಮೆಂಟ್ ಆಗುತ್ತೆ ಆ ಡೈರೆಕ್ಷನಲ್ಲಿ. ಮೇಲ್ಗಡೆ ಹೋದರೆ ಇದು ಎಷ್ಟು ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಹೋದರೆ ಇದು ಎಷ್ಟು ಕೆಳಗಡೆ ಹೋಗುತ್ತೆ, ಆಪ್ಷನ್ಗಳ ಪ್ರೀಮಿಯಂ ಅನ್ನೋದನ್ನು ತಿಳಿಸುವಂಥದ್ದೇ ಡೆಲ್ಟಾ ಆಗಿರುತ್ತೆ. ಅದೇ ರೀತಿಯಾಗಿ ಗಾಮಾ ಅಂತ ಬಂದಾಗ ಯಾವ ರೇಟಲ್ಲಿ ಡೆಲ್ಟಾ ಎಷ್ಟು ಚೇಂಜ್ ಆಗ್ತಿದ್ರೆ ಅದಕ್ಕೆ ತಕ್ಕಂಗೆ ಯಾವ ರೇಟಲ್ಲಿ ಗಾಮಾ ಚೇಂಜ್ ಆಗುತ್ತೆ ಅಂತ ಅದು ಮುಂದಿನ ಸೀರೀಸಲ್ಲಿ ನಾವು ನೋಡ್ತಾ ಹೋಗೋಣ. ವೇಗ ಅನ್ನೋದು ಒಂದು ವಾಲಟಿಲಿಟಿ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಥೀಟಾ ಅನ್ನೋದು ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ, ಟೈಮ್ ವ್ಯಾಲ್ಯೂ ಆಗಿರುತ್ತೆ. ಟೈಮ್ ಹತ್ತಿರ ಬಂದಂಗೆ, ಎಕ್ಸ್ಪೈರಿ ಬಂದಂಗೆ ಅದು ಥೀಟಾ ಜಾಸ್ತಿ ಬೇಗ ಒಂದು ಕರೆಕ್ಟ್ ಬರ್ತಾ ಹೋಗುತ್ತಲ್ವಾ. ಸೊ ಫಸ್ಟ್ ಟೈಮ್ ನಾವು ನೋಡಬೇಕಾಗಿರುವಂಥದ್ದು ಡೆಲ್ಟಾ. ಸೊ ಡೆಲ್ಟಾ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ಡೆಲ್ಟಾದಲ್ಲಿ ನಾನು ಆಗಲೇ ಹೇಳಿದಾಗೆ ಅಂಡರ್ಲೈಂಗ್ ಅಸೆಟು ಮೂವ್ಮೆಂಟ್ ಆಗ್ತಾ ಇದೆ, ಅದ್ರ ತಕ್ಕಂಗೆ ನನ್ನ ಪ್ರೀಮಿಯಮು ಮೂವ್ಮೆಂಟ್ ಆಗುತ್ತಾ. ಯಾವಾಗಲೂ ಅದು 1 ಪಾಯಿಂಟ್ ಮೇಲೆ ಹೋದರೆ ನಿಮ್ಮ ಪ್ರೀಮಿಯಮ್ಗಳು 1 ಪಾಯಿಂಟ್ ಮೇಲ್ಗಡೆ ಹೋಗುತ್ತಾ, ಹೋಗೋದಿಲ್ಲ. ಅಥವಾ ಅದು 1 ಪಾಯಿಂಟ್ ಕೆಳಗಡೆ ಹೋದರೆ ನಿಮ್ಮದು 1 ಪಾಯಿಂಟ್ ಕೆಳಗಡೆ ಹೋಗುತ್ತಾ, ಸ್ಟ್ರೈಕು ಕೆಳಗಡೆ ಹೋಗೋದಿಲ್ಲ. ಯಾಕೆ ಈ ಥರ ಆಗುತ್ತೆ ಅನ್ನೋದನ್ನ ಡೆಲ್ಟಾ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ನೋಡಿ, ಅಂಡರ್ಲೈಂಗ್ ಅಸೆಟ್ಟಲ್ಲಿ 1 ಪಾಯಿಂಟ್ ಮೂವ್ಮೆಂಟ್ ಆಯಿತು ಅಂದರೆ ಒಂದು ಕಂಪ್ಲೀಟ್ 1 ಪಾಯಿಂಟ್ ಮೂವ್ಮೆಂಟ್ ಆಗಿರುತ್ತೆ. ಆಪ್ಷನ್ಸಲ್ಲಿ ಇಲ್ಲ, ಒಂದಿಷ್ಟು ಫ್ರಾಕ್ಷನ್ಸ್ಗಳು ಮಾತ್ರ ಮೂವ್ ಆಗ್ತಾ ಹೋಗುತ್ತೆ. ಫ್ಯೂಚರ್ ಅಂತ ನೀವು ತೊಗೊಂಡ್ರೆ ಅದು 1 ಪಾಯಿಂಟ್ ಮೂವ್ಮೆಂಟ್ ಆದರೆ ಅದು ಕೂಡ 1 ಪಾಯಿಂಟ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಯಾಕಂದರೆ ಯಾವಾಗಲೂ ಫ್ಯೂಚರ್ಸಲ್ಲಿ ಡೆಲ್ಟಾ 1 ಇರುತ್ತೆ. ಬಟ್ ಆಪ್ಷನ್ಸಲ್ಲಿ ಆ ರೀತಿ ಆಗೋದಿಲ್ಲ. ಅದಕ್ಕೆ ಒಂದು ಎಕ್ಸಾಕ್ಟ್ ಆಗಿ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಇದೆ. ಸಾಮಾನ್ಯವಾಗಿ ಇದನ್ನ 0 to 1 ರೇಂಜಲ್ಲಿ ಇಡ್ತೀವಿ. ಯಾಕೆ 0 to 1 ರೇಂಜಲ್ಲಿ ಇಡ್ತೀವಿ ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಕಾಲ್ ಆಪ್ಷನ್ಗಳಲ್ಲಿ ಯಾವಾಗಲೂ ಕೂಡ ಒಂದು ಪಾಸಿಟಿವಲ್ಲಿ ಡೆನೋಟ್ ಮಾಡ್ತಾರೆ. ಡೆಲ್ಟಾ ಅಂತ ಬರೀಬೇಕು ಅಂದರೆ ಅದು 0ಇಂದ +1 ಈ ರೇಂಜಲ್ಲೇ ಇರುತ್ತೆ. ಅದು 0.2 ಇರ್ಬೋದು, 0.3 ಇರ್ಬೋದು, 0.55 ಇರ್ಬೋದು, 0.97 ಇರ್ಬೋದು, ಮ್ಯಾಕ್ಸಿಮಮ್ ಎಷ್ಟಿರ್ಬೋದು 1 ಇರ್ಬೋದು. ಡೆಲ್ಟಾ ಮಿನಿಮಮ್ ಎಷ್ಟಿರ್ಬೋದು 0 ಅಂತ ಇರ್ಬೋದು. ಸೊ 0ದಿಂದ 1 ಮಧ್ಯದಲ್ಲಿ ಪಾಸಿಟಿವ್ ನಂಬರಲ್ಲಿ ಕಾಲ್ ಆಪ್ಷನ್ಗಳ ಡೆಲ್ಟಾನ ಈ ರೀತಿಯಾಗಿ ಡಿನೋಟ್ ಮಾಡ್ತಾ ಹೋಗ್ತೀವಿ. ಅದೇ ಈಗ ಹೇಗೆ ಪ್ರೀಮಿಯಮ್ಗಳು ಚೇಂಜ್ ಆಗುತ್ತೆ ಅಂತ ನೋಡೋದಾದರೆ, ನೀವು ಯಾವುದೋ ಒಂದು ಕಾಂಟ್ರಾಕ್ಟಲ್ಲಿ ಯಾವ ಅಸೆಟ್ ಅಂತ ಹೇಳೋದು ಬೇಡ, ಯಾವುದೋ ಒಂದು ಅಸೆಟಲ್ಲಿ ನೀವು 8250 ಕಾಲ್ ಆಪ್ಷನ್ ತೊಗೊಂಡಿದ್ದೀರಾ ಅಂತ ಅನ್ಕೋಣ. ಅದು ಸ್ಟಾಕ್ ಸ್ಪೆಸಿಫಿಕ್ ಆಪ್ಷನ್ ಆಗಿರ್ಬೋದು, ಯಾವುದೋ ಒಂದು ಇಂಡೆಕ್ಸೇ ಇದೆ ಅಂತ ಅನ್ಕೋಣ ಆ ಥರ. ಸೊ ಮಾರ್ಕೆಟಲ್ಲಿ ಏನಾಯಿತು, ಇವಾಗ ಮೂವ್ಮೆಂಟ್ ಆಯಿತು ಅಂದರೆ ಸ್ಪಾಟ್ ಎಲ್ಲಿ ನಡೀತಾ ಇದೆ, 82,288 ನಡೀತಾ ಇದೆ. ಅಂದರೆ ಅದು ಸ್ಪಾಟ್ ಪ್ರೈಸ್ ಎಲ್ಲಿ ನಡೀತಾ ಇದೆ ಆ ಅಸೆಟ್ ಅನ್ನೋ ಪ್ರೈಸು. ನೀವು ಯಾವ ಸ್ಟ್ರೈಕ್ ತೊಗೊಂಡಿದ್ದೀರಾ, 8250, ಆಲ್ಮೋಸ್ಟ್ ಅಡ್ಡ ಮನಿ ಸ್ಟ್ರೈಕ್ನ ನೀವು ತೊಗೊಂಡಿದ್ದೀರಾ. ಸೊ ಅಡ್ಡ ಮನಿ ಸ್ಟ್ರೈಕ್ ತೊಗೊಂಡಿದ್ದೀರಾ, ಈಗೇನಾಯಿತು ಮೂವ್ಮೆಂಟ್ ಆಯಿತು ಮಾರ್ಕೆಟಲ್ಲಿ 8310ಕ್ಕೆ ಹೋಗಿ ತಲುಪಿತು. ಅಂದರೆ 22 ಪಾಯಿಂಟ್ಗಳ ಮೂವ್ಮೆಂಟ್ ಆಗೋಯಿತು. ಆಯಿತಾ, 22 ಪಾಯಿಂಟ್ಗಳ ಮೂವ್ಮೆಂಟ್ ಆಗೋಯಿತು ಅಂತಂದರೆ ಆ್ಯಕ್ಚುಯಲ್ ಆಗಿ ಎಷ್ಟು ಮೂವ್ಮೆಂಟ್ ಆಗುತ್ತೆ ನಿಮ್ಮ ಸ್ಟ್ರೈಕು 8250, ನೀವೇನು ಅಡ್ಡ ಮನಿ ತೊಗೊಂಡಿದ್ರಿ ಅದು ಎಷ್ಟು ಮೂವ್ಮೆಂಟ್ ಆಗುತ್ತೆ ಅಂದರೆ ಅದಕ್ಕೆ ಡೆಲ್ಟಾ ಅಂತ ಬರ್ತಾ ಹೋಗುತ್ತೆ. ಈಗ ಆ ಅಡ್ಡ ಮನಿ 8250 ನೀವೇನು ತೊಗೊಂಡಿದ್ರೋ ಅದರ ಡೆಲ್ಟಾ ಉದಾಹರಣೆಗೆ 0.55 ಇತ್ತು ಅಂತ ಅನ್ಕೋಣ. 0.55 ಇತ್ತು ಅಂತಂದರೆ ಎಷ್ಟು ಪಾಯಿಂಟ್ ಮೂವ್ಮೆಂಟ್ ಆಗಿದೆ ಮಾರ್ಕೆಟಲ್ಲಿ, 22 ಪಾಯಿಂಟು. 22 ಪಾಯಿಂಟ್ ಇಂಟು ಡೆಲ್ಟಾನ ನೀವು ಮಾಡಬೇಕು. ಆವಾಗ 0.55 ಇಂಟು 22 ಅಂತ ಬಂದರೆ 12.1 ಅಂತ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಒಟ್ಟು ಪ್ರೀಮಿಯಮ್ಗಳು ಎಷ್ಟು ಚೇಂಜ್ ಆಗಿರುತ್ತೆ ಅಂದರೆ 145.1
ಬಂದಾಗುತ್ತೆ. ಅಂದರೆ ನಿಮ್ಮ ಬೆಲೆ ನೀವು ತೊಗೊಂಡಿದ್ದು ₹133 ಒಂದು ಪ್ರೀಮಿಯಮ್ನ ತೊಗೊಂಡಿದ್ದೀರಾ ಅಂದ್ಕೊಳ್ಳೋಣ. 8,250 ಸ್ಟ್ರೈಕ್ನ ನೀವು ತೊಗೊಂಡಿರೋದು ₹133 ಕೊಟ್ಟು ತೊಗೊಂಡಿದ್ದೀರಾ. ಸೊ ₹133 ಕೊಟ್ಟು ತೊಗೊಂಡಿದ್ದು 0.55 ಡೆಲ್ಟಾ ಇರೋದ್ರಿಂದ 22 ಪಾಯಿಂಟ್ಗಳ ಮೂವ್ಮೆಂಟ್ ಆದರೆ 22 ಪಾಯಿಂಟ್ಸ್ ಇಂಟು ಡೆಲ್ಟಾ ಅಂತ ಮಾಡಿದ್ರೆ 12.1 ಪಾಯಿಂಟ್ಗಳು ಮೂವ್ಮೆಂಟ್ ಆಗುತ್ತೆ. ಸೊ 133ಕ್ಕೆ 12.1 ಪಾಯಿಂಟ್ ಸೇರಿಸ್ಕೊಂಡು 145.1 ಆಗುತ್ತೆ. ಅಲ್ಲಿಗೆ 22 ಪಾಯಿಂಟ್ಗಳು ಮೂವ್ಮೆಂಟ್ ಆಗಿದೆ. ನಿಮ್ಮ ಅಡ್ಡ ಮನಿ ಸ್ಟ್ರೈಕು 12 ಪಾಯಿಂಟ್ಗಳು ಮಾತ್ರ ಹೋಗಿದೆ. ಆಲ್ಮೋಸ್ಟ್ ಅರ್ಧ ಚೇಂಜ್ ಆಗಿದೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ. ಇದು ಅಡ್ಡ ಮನಿನಲ್ಲಿ ಸಾಮಾನ್ಯವಾಗಿ ಇದೇ ರೀತಿಯೇ ಇರುತ್ತೆ. ಡೆಲ್ಟಾ 0.5ಗಳ ಆಸ್ಪಾಸಲ್ಲಿ ಇರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈಗ ಸಿ ಬೇ ಮಾಡ್ಕೊಂಡಿದ್ರೆ ನೀವು ಮೇಲ್ಗಡೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ. ಏನಾಗಿದೆ, ಮಾರ್ಕೆಟು ನಿಮ್ಮ ದಿಕ್ಕಿಂದ ಉಲ್ಟಾ ಆಗಿದೆ, ಕೆಳಗಡೆ ಹೊರಟೋಗಿದೆ. ಸೊ ಕೆಳಗಡೆ ಹೊರಟೋದ್ರೆ 88 ಪಾಯಿಂಟ್ಗಳು ಬಿತ್ತು ಅಂದರೆ ನಿಮ್ಮದು ಕೂಡ 88 ಪಾಯಿಂಟ್ಗಳೇ ಬೀಳುತ್ತಾ ಪ್ರೀಮಿಯಮ್ಮು? ಇಲ್ಲ, ಅಷ್ಟೊಂದು ಜೋರಾಗಿ ಬೀಳೋದಿಲ್ಲ. ಯಾಕೆಂದರೆ ಇಲ್ಲೂ ಕೂಡ ಡೆಲ್ಟಾ ಬರ್ತಾ ಹೋಗುತ್ತೆ. ನೋಡಿ, ಕಾಲ್ ಆಪ್ಷನ್ ಸೈಡಲ್ಲಿ ಎರಡೂ ಕಡೆ ಪಾಸಿಟಿವ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಯಾಕಂದರೆ ನೀವು ತೊಗೊಂಡಿರೋದ್ರ ಮೇಲೆ ಇದು ನಿರ್ಧಾರ ಆಗ್ತಾ ಹೋಗುತ್ತೆ. ನೀವು ಫಸ್ಟ್ ನಾವು ತೋರಿಸಿದಂಥ ಸಿನಾರಿಯೋ ನೀವು ವ್ಯೂ ಪಾಸಿಟಿವ್ ಇಟ್ಕೊಂಡಿದ್ದೀರಾ, ಅದಕ್ಕೆ 8,250 ಕಾಲ್ ಆಪ್ಷನ್ಗಳನ್ನು ಬೈ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ಮಾರ್ಕೆಟು ನೀವು ಅನ್ಕೊಂಡು ತರನೇ ಮೇಲ್ಗಡೆ ಹೋಯಿತು. ನೀವು ಅನ್ಕೊಂಡಿದ್ದ ತರನೇ ಮೇಲ್ಗಡೆ ಹೋದರೆ ಎಷ್ಟು ಮಾರ್ಕೆಟ್ ಮೇಲ್ಗಡೆ ಹೋಯಿತು ಅಷ್ಟು ಚೇಂಜ್ ಆಯ್ತಾ ನಿಮ್ಮದ್ರಲ್ಲಿ? ಇಲ್ಲ. 0.55 ಎಷ್ಟು ಚೇಂಜ್ ಆಯಿತು, ಅದರ 0.55 ಚೇಂಜ್ ಆಯಿತು ಅಷ್ಟೇ. ಅದೇ ರೀತಿಯಾಗಿ 8,250 ನೀವು ಕಾಲ್ ಆಪ್ಷನ್ ತೊಗೊಂಡಿದ್ರಿ, ಮಾರ್ಕೆಟ್ ನಿಮ್ಮ ವಿರುದ್ಧವಾಗಿ ಹೋಯಿತು ಅಂತಂದ್ರೆ ನಿಮ್ಗೆ ಎಷ್ಟು ಮೈನಸ್ ಆಗ್ತಾ ಹೋಗುತ್ತೆ? ನೀವು 0.55 ಇರೋದ್ರಿಂದ ಡೆಲ್ಟಾ 48.4 ಪಾಯಿಂಟ್ಗಳು ಡ್ರಾಪ್ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಪ್ರೀಮಿಯಮ್ಮು 133ರಿಂದ ಸೀದಾ ₹84.60 ಬಂದು ಕೂತ್ಕೊತಾ ಹೋಗುತ್ತೆ. ಈ ರೀತಿಯಾಗಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ಹಾಗಾದರೆ ಪುಟ್ ಆಪ್ಷನ್ಗಳಿಗೆ ಯಾವ ಥರ ಆಗುತ್ತೆ ಅನ್ನೋದನ್ನು ನಾನು ಮತ್ತೆ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಒಂದು 100 ಪಾಯಿಂಟ್ ಮೂವ್ಮೆಂಟ್ ಆಗ್ತಾ ಇದೆ ಯಾವುದೋ ಒಂದು ಅಂಡರ್ಲೈನ್ ಅಸೆಟ್ಟಲ್ಲಿ ಅಂದರೆ ನೀವು ತೊಗೊಂಡಿರುವಂಥ ಆಪ್ಷನ್ ಅದು ಇನ್ ದ ಮನಿ ಆಗಿರುತ್ತೋ, ಅಡ್ಡ ಮನಿ ಆಗಿರುತ್ತೋ, ಔಟ್ ಆಫ್ ದ ಮನಿ ಆಗಿರುತ್ತೋ, ಅದ್ರ ಮೇಲೆ ಡೆಲ್ಟಾ ನಿರ್ಧಾರ ಆಗ್ತಾ ಹೋಗುತ್ತೆ. ನೀವು ತೀರಾ ಔಟ್ ಆಫ್ ದ ಮನಿ ತೊಗೊಂಡಿದ್ದೀರಾ ಅಂದರೆ ಡೆಲ್ಟಾ 0ಗೆ ಹತ್ತಿರ ಇರ್ತಾ ಹೋಗುತ್ತೆ, ಕಮ್ಮಿ ಇರುತ್ತೆ ಕಾಲ್ ಆಪ್ಷನಲ್ಲಿ. ಅದೇ ರೀತಿಗೆ ನೀವು ಇನ್ ದ ಮನಿ ಹೋಗಿದ್ದೀರಾ ಅಂತಂದರೆ ಡೆಲ್ಟಾ ಮ್ಯಾಕ್ಸಿಮಮ್ ಇರುತ್ತೆ, ಅಂದರೆ 1 ತನಕ ಇರುತ್ತೆ. ಅಂದರೆ 1 ಪಾಯಿಂಟ್ ಚೇಂಜ್ ಆಯಿತು ಅಂತಂದರೆ ನಮ್ಮ ಪ್ರೀಮಿಯಮ್ ಕೂಡ ಆಲ್ಮೋಸ್ಟ್ 1 ಪಾಯಿಂಟೇ ಚೇಂಜ್ ಆಗ್ತಾ ಹೋಗುತ್ತೆ ನೀವು ಇನ್ ದ ಮನಿ ಹೋದಷ್ಟು. ಸೊ ಇದನ್ನ ATM, OTM ಮತ್ತು ITM ಅಂದರೆ ಏನು ಅಂತ ಡೆಡಿಕೇಟೆಡ್ ವಿಡಿಯೋ ಇದೆ ಚಾನಲಲ್ಲಿ, ದಯವಿಟ್ಟು ಚೆಕ್ಔಟ್ ಮಾಡಿ. ಸೊ 0.05 ಯಾವುದಾದ್ರೂ ಡೆಲ್ಟಾ ಇದೆ ಅಂತಂದರೆ 100 ಪಾಯಿಂಟ್ಗಳ ಮೂವ್ಮೆಂಟ್ ಆಯಿತು ಅಂದರೆ 100 ಇಂಟು 0.05 ಅಂದರೆ ಎಷ್ಟು ಚೇಂಜ್ ಆಗುತ್ತೆ? 5 ಪಾಯಿಂಟ್ ಚೇಂಜ್ ಆಗುತ್ತೆ ಅಷ್ಟೇ ನಮ್ಮ ಪ್ರೀಮಿಯಮಲ್ಲಿ. ಅದೇ ಏನಾದರೂ ನೀವು ತೊಗೊಂಡಿರೋಂಥ ಸ್ಟ್ರೈಕಲ್ಲಿ ಡೆಲ್ಟಾ 0.2 ಇತ್ತು ಅಂತಂದರೆ 100 ಇಂಟು 0.2 ಅಂದರೆ 20 ಪಾಯಿಂಟ್ಗಳ ಚೇಂಜ್ ಆಗುತ್ತೆ ಪ್ರೀಮಿಯಮು. ಹಾಗಾಗಿ ಡೆಲ್ಟಾನ ಚೂಸ್ ಮಾಡುವಂಥದ್ದು, ನೀವು ಅಗ್ರೆಸಿವ್ ಆಗಿ ಮಾರ್ಕೆಟಲ್ಲಿ ಮೂವ್ಮೆಂಟ್ನ ಕ್ಯಾಪ್ಚರ್ ಮಾಡಬೇಕಾದ್ರೆ ನೀವು ಡೆಲ್ಟಾ ಚೆನ್ನಾಗಿರೋದನ್ನ ಕ್ಯಾಪ್ಚರ್ ಮಾಡೋದಾದರೆ, ಎಸ್ಪೆಷಲಿ ಆಪ್ಷನ್ ಬೈಯರ್ಸ್ಗಳಿಗೆ ಯಾಕೆ ಇನ್ ದ ಮನಿ ಪ್ರಿಫರಬಲ್, ಅಡ್ಡ ಮನಿ ಇನ್ ದ ಮನಿ ಇವೆರಡೇ ಪ್ರಿಫರಬಲ್, ಔಟ್ ಆಫ್ ದ ಮನಿ ಹೋಗಬೇಡಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಈ ಕಾರಣದಿಂದಾಗಿ. ಯಾಕೆಂದರೆ ನೀವು ಔಟ್ ಆಫ್ ದ ಮನಿ ತೊಗೊಂಡ್ರೆ ನಿಮಗೆ ಚೀಪಾಗಿ ಸಿಕ್ಕಿರ್ಬೋದು, ಯಾಕೆಂದರೆ ಔಟ್ ಆಫ್ ದ ಮನಿ ಆಪ್ಷನ್ಸ್ಗಳು ಚೀಪಾಗಿರುತ್ತೆ. ಆದರೆ ನಿಮಗೆ ಮೂವ್ಮೆಂಟ್ ಆದ್ರೂ ಕೂಡ ನಿಮಗೆ ಅಷ್ಟು ಬೇಗವಾಗಿ ನಿಮ್ಮ ಸ್ಟ್ರೈಕ್ ಪ್ರೈಸಲ್ಲಿ ಮೂವ್ಮೆಂಟ್ಗಳು ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಬೈಯಿಂಗ್ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಒಂದು ಅಗ್ರೆಸಿವ್ ಆಗಿ ಒಂದು ಮೂವ್ಮೆಂಟ್ ಬರೋ ಥರ ಇರಬೇಕು, ಒಂದು ಡೈರೆಕ್ಷನಲ್ ಸಾಧ್ಯತೆ ಇರಬೇಕು. ಜೊತೆಗೆ ನೀವು ಅಡ್ಡ ಮನಿ ಅಥವಾ ಇನ್ ದ ಮನಿನಲ್ಲಿ ಇರುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದೇ ಸೇಮು ಆಪ್ಷನ್ ಸೆಲ್ಲರ್ಸ್ಗೆ ರಿವರ್ಸ್ ಆಗ್ತಾ ಹೋಗುತ್ತಲ್ವಾ. ಆಪ್ಷನ್ ಸೆಲ್ಲರ್ಸು ಔಟ್ ಆಫ್ ದ ಮನಿ ಹೋದಷ್ಟು ಕೂಡ ಅವರಿಗೆ ಸೇಫ್, ಯಾಕಂದರೆ ಮಾರ್ಕೆಟ್ ಮೇಲ್ಗಡೆ ಹೋದ್ರೂ ಕೂಡ ಪ್ರೀಮಿಯಮ್ಗಳು ಅಷ್ಟು ಜೋರಾಗಿ ಹೋಗೋದಿಲ್ಲ. ಹಾಗಾಗಿ ಚಾನ್ಸಸ್ ಆಫ್ ದಟ್ ಬಿಕಮಿಂಗ್ 0, ಅದು ಪೂರ್ತಿಯಾಗಿ ಔಟ್ ಆಫ್ ದ ಮನಿಯಾಗಿ ಉಳಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಔಟ್ ಆಫ್ ದ ಮನಿ ಹೋದಷ್ಟು ಕೂಡ ಅವರಿಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಯಾಕೆ ಇದನ್ನ ಒಂದಕ್ಕಿಂತ ಜಾಸ್ತಿ ಇಡೋದಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಹೋಗೋದಾದರೆ, ನೋಡಿ ಇದು ನಿಂತಿರೋದೇ ಒಂದು ಅಂಡರ್ಲೈಂಗ್ ಅಸೆಟ್ ಮೇಲಲ್ವಾ. ಸೊ ಅಂಡರ್ಲೈಂಗ್ ಅಸೆಟ್ ಎಷ್ಟು ಜಾಸ್ತಿ ಆಗುತ್ತೋ ಇದು ಅಷ್ಟೇ ಜಾಸ್ತಿ ಆಗಬೇಕು. ಅದಕ್ಕಿಂತ ಇದು ಜಾಸ್ತಿ ಆಗಿಬಿಟ್ರೆ ಏನು ಬೆಲೆ ಇರುತ್ತೆ ಅದಕ್ಕೆ? ಅಂದರೆ ಈಗ ನಿಫ್ಟಿ 1 ಪಾಯಿಂಟ್ ಮೂವ್ಮೆಂಟ್ ಆದರೆ ಮ್ಯಾಕ್ಸಿಮಮ್ ಅದರ ಅಂಡರ್ಲೈಂಗ್ ಅಸೆಟ್ಟು ಕೂಡ 1 ಪಾಯಿಂಟ್ ಮೂವ್ಮೆಂಟ್ ಆಗಬೇಕು. ನಿಫ್ಟಿಗಿಂತ ಜಾಸ್ತಿ 1.5 ಪಾಯಿಂಟ್ 2 ಪಾಯಿಂಟ್ ಮೂವ್ಮೆಂಟ್ ಆಯಿತು ಅಂತಂದರೆ ತುಂಬ ಅಲ್ಲೋಲ ಕಲ್ಲಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಯಾವುದೇ ನೀವು ಎಷ್ಟೇ ಇಂದ ಮನೆಗೆ ಹೋಗಿದ್ರು ಕೂಡ ನಿಫ್ಟಿನಲ್ಲಿ 1 ಪಾಯಿಂಟ್ ಚೇಂಜ್ ಆಯಿತು ಅಂತಂದರೆ ನಿಮ್ಮ ಸ್ಟ್ರೈಕು ಕೂಡ 1 ಪಾಯಿಂಟೇ ಚೇಂಜ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಚೇಂಜ್ ಆಗುವಂಥ ಸಾಧ್ಯತೆ ಇರೋದಿಲ್ಲ. ಇದು ಡೆಲ್ಟಾ ಅಂತ ಹೇಳ್ತಾ ಹೋಗುತ್ತೆ. ಅದಕ್ಕೆ ತೀಟಾ ವ್ಯಾಲ್ಯೂ ಕೂಡ ಬರ್ತಾ ಹೋಗುತ್ತೆ, ಅದನ್ನ ಇವಾಗ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬಟ್ ಡೆಲ್ಟಾನಲ್ಲಿ 1 ಪಾಯಿಂಟ್ ಚೇಂಜ್ ಆಯಿತು ಅಂತಂದರೆ ನಿಮ್ಮ ಅಂಡರ್ಲೈನ್ ಅಸೆಟ್ಟು ಎಷ್ಟು ಚೇಂಜ್ ಆಯಿತು ಅನ್ನೋದನ್ನು ತೋರಿಸೋದು ಮಾತ್ರ ಡೆಲ್ಟಾ ಫ್ಯಾಕ್ಟರ್ ಆಗ್ತಾ ಹೋಗಿರುತ್ತೆ. ಅದೇ ರೀತಿಯಾಗಿ ನೆಗೆಟಿವ್ ಕೂಡ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ನೆಗೆಟಿವ್ ಮಾಡಿಬಿಟ್ಟು ಅಂತಂದರೆ ನಿಮ್ಮದು ಏನು ಪ್ರೀಮಿಯಮ್ ತೊಗೊಂಡಿರ್ತೀರೋ ಅದಕ್ಕೆ ಅಂದರೆ 0ಗಿಂತ ಕೆಳಗಡೆ ಹೋಗಂಗಿಲ್ಲ. ಯಾವುದೇ ಪ್ರೀಮಿಯಮ್ ಆದ್ರೂ 0 ಮ್ಯಾಕ್ಸಿಮಮ್, ಅದಕ್ಕಿಂತ ಕೆಳಗಡೆ ಹೋಗಂಗಿಲ್ಲ. ಸೊ ತುಂಬ ಯಾವುದಾದ್ರೂ ಫಾಲ್ ಆಯಿತು ಅಂತಂದರೆ ಅವಾಗ ನಿಮ್ಮ ಪ್ರೀಮಿಯಮ್ಗಳು ನೆಗೆಟಿವ್ ಆಗ್ತಾ ಹೋಯಿತು ಅಂತಂದರೆ ಅದನ್ನ ಹೇಗೆ ಟ್ರೇಡ್ ಮಾಡ್ತೀರಾ? ಹೇಗೆ ಮಾಡೋಕ್ಕಾಗುತ್ತೆ? ಮ್ಯಾಕ್ಸಿಮಮ್ ಎಲ್ಲಿ ತನಕ ಹೋಗೋಕ್ಕೆ ಸಾಧ್ಯ? 0ಗೆ ಹೋಗೋಕ್ಕೆ ಸಾಧ್ಯ. 0ಯಿಂದ ನೆಗೆಟಿವ್ ಆಗಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಡೆಲ್ಟಾನು ಕೂಡ 0ಯಿಂದ 1 ಮಧ್ಯನೇ ಇಟ್ಟಿದ್ದಾರೆ ಹೊರತು ಅದಕ್ಕೆ ನಾವು ಜಾಸ್ತಿನೂ ಹೋಗಂಗಿಲ್ಲ, ಅದಕ್ಕಿಂತ ಕೆಳಗಡೆ ಅಂದರೆ ಎಷ್ಟು ಪಾಯಿಂಟ್ಗಳು ಬೀಳುತ್ತೋ ಅಷ್ಟೇ ಪಾಯಿಂಟ್ಗಳು ಬೀಳಬೇಕು. ಅದಕ್ಕಿಂತ ಇನ್ನೂ ನೆಗೆಟಿವ್ ಆಗಿ ಹೋಗೋಕ್ಕೆ ಸಾಧ್ಯ ಇಲ್ಲ, ಇನ್ನೂ ಜಾಸ್ತಿ ಪಾಸಿಟಿವ್ ಆಗು ಕೂಡ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಪುಟ್ ಆಪ್ಷನ್ಸ್ಗಳಲ್ಲಿ
ಆಪ್ಷನ್ಗಳಲ್ಲಿ ಅಂತ ನಾವು ನೋಡ್ತಾ ಬಂದಾಗ ಏನು 0ಇಂದ +1 ಅಂತ ನೋಡಿದ್ವಿ ಕಾಲ್ ಆಪ್ಷನ್ಗಳಲ್ಲಿ, ಅದನ್ನ ಪುಟ್ ಆಪ್ಷನಲ್ಲಿ 0ಇಂದ -1 ಅಂತ ನೋಡ್ತಾ ಹೋಗ್ತಾರೆ. ಅಂದರೆ ಸೇಮ್ ಇಲ್ಲೂ ಕೂಡ ಅಡ್ಡ ಮನಿ ನೀವು ತೊಗೊಂಡಿದ್ರಿ ಅಂದರೆ ಅದರ ಡೆಲ್ಟಾ -0.55 ಇರುತ್ತೆ. ನೀವು ಇನ್ ದ ಮನಿ ಪುಟ್ ಆಪ್ಷನ್ಗೆ ಹೋದಷ್ಟು ಕೂಡ ನಿಮಗೆ ಅದೇನಾಗ್ತಾ ಹೋಗುತ್ತೆ -1 ಕಡೆಗೆ ಹೋಗ್ತಾ ಹೋಗುತ್ತೆ. ನೀವು ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕಡೆಗೆ ಹೋದಷ್ಟು ಕೂಡ ಅದು 0 ಆಗ್ತಾ ಹೋಗುತ್ತೆ. ಇಲ್ಲಿ ನೆಗೆಟಿವ್ ಇದೆ ಅಂತಂದರೆ ನೆಗೆಟಿವ್ ಆಗುತ್ತೆ ಅಂತಲ್ಲ, ಇದು ಪುಟ್ ಆಪ್ಷನ್ಗಳನ್ನು ಡೆಲ್ಟಾದಲ್ಲಿ ನೆಗೆಟಿವಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ, ಪಾಸಿಟಿವಲ್ಲಿ ಕಾಲ್ ಆಪ್ಷನ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಅದು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ನಿಫ್ಟಿ ಯಾವುದಾದ್ರೂ ಒಂದು 38 ಪಾಯಿಂಟ್ಗಳು ಡೌನ್ ಆಗಿದೆ ಅಂತಂದರೆ, ಸೊ 38 ಪಾಯಿಂಟ್ಗಳು ಡೌನ್ ಆಯಿತು, ನಿಮ್ಮ ಡೆಲ್ಟಾ ಏನಾಗಿರುತ್ತೆ ಪುಟ್ ಆಪ್ಷನ್ಗಳಲ್ಲಿ ನೆಗೆಟಿವ್ ಇರುತ್ತೆ. ಸೊ 38 × -0.55 ಅಂದರೆ 20 ಪಾಯಿಂಟ್ಗಳು ಜಾಸ್ತಿ ಇತ್ತು. ಅಂದರೆ ನೀವು ಪುಟ್ ಆಪ್ಷನ್ ತೊಗೊಂಡಿದ್ದೀರಾ, ನೀವು ಅಂದ್ಕೊಂಡಂಗೆ ಮಾರ್ಕೆಟು ಕೂಡ ಕೆಳಗಡೆ ಹೋಗಿದೆ ಅಂತಂದರೆ ಎಗೇನ್ ಡೆಲ್ಟಾ ಜೊತೆ ಮೈನಸ್ ಮಾಡಬೇಕು, ಮೈನಸ್ ಪಾಸಿಟಿವ್ ಆದಾಗ ಏನಾಗುತ್ತೆ ನಿಮ್ಮ ಪ್ರೀಮಿಯಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇನಾದರೂ ನೀವು ಕಾಲ್ ಆಪ್ಷನ್ ಇಟ್ಕೊಂಡು ಕೂತಿದ್ರಿ ಅಂತಂದರೆ ಅವಾಗ ಏನಾಗುತ್ತೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ, ಯಾಕಂದರೆ ಡೆಲ್ಟಾ ಅಲ್ಲಿ ನೆಗೆಟಿವ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಎರಡೂ ಕಡೆ ಒಂದೇ ಥರ ಸೇಮ್ ಕಾಲ್ ಆಪ್ಷನ್ನ ರಿವರ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಕಾಲ್ ಆಪ್ಷನ್ಗಳಲ್ಲಿ ಪಾಸಿಟಿವ್ ಆಗಿ ಡಿನೋಟ್ ಮಾಡ್ತೀವಿ, ಪುಟ್ ಆಪ್ಷನ್ಗಳಲ್ಲಿ ಅದನ್ನ ನೆಗೆಟಿವ್ ಆಗಿ ಡಿನೋಟ್ ಮಾಡ್ತೀವಿ. ಅದನ್ನ ಮಲ್ಟಿಪ್ಲೈ ಮಾಡಿದಾಗ ಪಾಸಿಟಿವ್ ಡೆಲ್ಟಾಯಿಂದ ಮಲ್ಟಿಪ್ಲೈ ಆಗುತ್ತೆ ಕಾಲ್ ಆಪ್ಷನ್ಗಳಲ್ಲಿ, ಪುಟ್ ಆಪ್ಷನ್ಗಳಲ್ಲಿ ನೆಗೆಟಿವ್ ಡೆಲ್ಟಾಯಿಂದ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿಯಾಗಿರುತ್ತೆ, ಸಿಂಪಲ್ ಆಗಿ ಯಾವ ರೀತಿಯಾಗಿ ಯೋಚನೆ ಮಾಡ್ಬೋದು ಅಂದರೆ, ನಾನು ಆಗಲೇ ಹೇಳ್ದಂಗೆ ನೀವು ಡೀಪ್ ಹೋದಷ್ಟು ITMಗಳು ಕಾಲ್ ಸೈಡಲ್ಲಿ 1ಗೆ ಹತ್ತತ್ರ ಆಗ್ತಾ ಹೋಗುತ್ತೆ, ಅದೇ ಪುಟ್ ಸೈಡಲ್ಲಿ -1ಗೆ ಹತ್ತತ್ರ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನೀವು ಅಡ್ಡ ಮನಿನಲ್ಲಿದ್ದರೆ ಆಲ್ಮೋಸ್ಟ್ 0.5 ಅಪ್ರಾಕ್ಸಿಮೇಷನ್ ಇದೆ, ಹಿಂಗೆ ಇರುತ್ತೆ ಅಂತಲ್ಲ, 0.5 ಹತ್ತತ್ರ ಇರ್ತಾ ಹೋಗುತ್ತೆ. ನೀವು ತೀರಾ ಔಟ್ ಆಫ್ ದ ಮನಿ ಹೋದಷ್ಟು ಏನಾಗುತ್ತೆ 0ಗೆ ಹತ್ತಿರ ಇರ್ತಾ ಹೋಗುತ್ತೆ. ಒಟ್ಟಿನಲ್ಲಿ 0ಇಂದ 1 ತನಕನೇ ಕಾಲ್ ಆಪ್ಷನ್ಗಳಲ್ಲಿ ರೇಂಜು, ಪುಟ್ ಆಪ್ಷನ್ಗಳಲ್ಲಿ 0ಇಂದ -1 ಈ ರೇಂಜಲ್ಲೇ ನಡೀತಾ ಇರುತ್ತೆ. ಸೊ ಇದನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಡೆಲ್ಟಾ 0.5 ಇರಬೇಕು, 0.9 ಇರಬೇಕು, 0.8 ಇರಬೇಕು ಅನ್ನೋದು ಹೇಗೆ ನಿರ್ಧಾರ ಆಗುತ್ತೆ ಅಂದರೆ, ನೋಡಿ ಇಂಡಿಯನ್ದಲ್ಲಿ ಕಂಪ್ಲೀಟ್ ಆಪ್ಷನ್ ಮಾರ್ಕೆಟೇ ನಿಂತಿರುವಂಥದ್ದು ಬ್ಲ್ಯಾಕ್ ಆ್ಯಂಡ್ ಶೋಲ್ಸ್ ಮೆಥಡ್ ಅಂತ. ಅದರಲ್ಲಿ ಪ್ರೈಸು, ಟೈಮು, ವಾಲಟಿಲಿಟಿ ಈ ಮೂರನ್ನು ಗಮನದಲ್ಲಿಟ್ಕೊಂಡು ಬ್ಲ್ಯಾಕ್ ಆ್ಯಂಡ್ ಶೋಲ್ಸ್ ಅಂತ ಒಂದು ಮೆಥಡ್ನ ತಂದಿದ್ದಾರೆ. ಅದರ ಮೇಲೆ ಆಪ್ಷನ್ ಗ್ರೀಕ್ಗಳು, ಅದು ಯಾವುದೇ ಗ್ರೀಕ್ ಆಗಿರ್ಬೋದು, ಅದು ಡಿಸೈಡ್ ಆಗ್ತಾ ಹೋಗುವಂಥದ್ದು. ಜೊತೆಗೆ ಗ್ರೀಕ್ ಮೇಲೆ ನಮ್ಮ ಸ್ಟ್ರೈಕಿನ ಬೆಲೆಗಳು ಕೂಡ ಚೇಂಜಸ್ ಆಗ್ತಾ ಹೋಗುವಂಥದ್ದು ಈ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾದಲ್ಲಿ. ಬ್ಲ್ಯಾಕ್ ಆ್ಯಂಡ್ ಶೋಲ್ಸ್ ಅನ್ನೋ ಒಂದು ಮೆಥಡು ಅದು ಹೇಗೆ ಡಿರೈವ್ ಮಾಡಿದ್ದಾರೆ ಅಂತಂದರೆ, ಅದು ಅಂಡರ್ಲೈನ್ ಅಸೆಟ್ ಪ್ರೈಸು, ಟೈಮು, ವಾಲಟಿಲಿಟಿ ಇದಿಷ್ಟು ಕೂಡ್ಕೊಂಡು ಡೆಲ್ಟಾ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳಿದ್ದು ಒಂದು ಗ್ರೀಕು ಇನ್ನೊಂದು ಗ್ರೀಕಿಗೆ ಸಹಾಯ ಆಗ್ತಾ ಇರುತ್ತೆ. ಒಂದು ಗ್ರೀಕಲ್ಲಿ ಏನು ವ್ಯಾಲ್ಯೂ ಬರುತ್ತೋ ಅದು ಬೇರೆ ಗ್ರೀಕ್ಗಳ ಒಂದು ಸಹಭಾಗಿತ್ವದಿಂದನೇ ಬರ್ತಾ ಇರುತ್ತೆ. ಸೇಮ್ ನೀವು ಈಗ ಗಾಮಾ ಮಾತಾಡೋಕ್ಕೆ ಹೋದಾಗ ಗಾಮಾಗೂ ಕೂಡ ಡೆಲ್ಟಾಗೆ ಕೋರಿಲೇಷನ್ ಇರ್ತಾ ಹೋಗುತ್ತೆ. ಅದನ್ನ ನೀವು ಮುಂದಿನ ವೀಡಿಯೋಗಳಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣಂತೆ. ಸೊ ಡೆಲ್ಟಾ ಏನು ಹೇಳ್ತಾ ಹೋಗುತ್ತೆ ಅಂತಂದರೆ, ಡೈರೆಕ್ಷನಲ್ ಇಂಪ್ಯಾಕ್ಟ್. ಯಾರಾದರೂ ಒಂದು ಡೈರೆಕ್ಷನಲ್ ವ್ಯೂ ತೊಗೊತಾ ಇದ್ದೀರಾ ಅಂತಂದರೆ, ಆಗ ಡೆಲ್ಟಾ ಚೆನ್ನಾಗಿದ್ದರೆ 1ಗೆ ಹತ್ತಿರ ಇತ್ತು ಅಂತಂದರೆ, ನೀವು ಬುಲ್ಲಿಶ್ ವ್ಯೂ ಇದೆ ಅಂತಂದರೆ ನಿಮಗೆ ಚಾನ್ಸಸ್ ಆಫ್ ವಿನ್ನಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಮೂಮೆಂಟ್ಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ. ನೀವು ಪ್ರೈಸ್ಗಳು ಅಂಡರ್ಲೈನ್ ನೀವು ಅಂದ್ಕೊಂಡಂಗೆ ಹೋಯಿತು ಅಂದರೆ ನಿಮಗೆ ಪ್ರಾಫಿಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಕಾಲ್ ಆಪ್ಷನ್ಗಳಲ್ಲಿ ಬುಲ್ಲಿಶ್ ವ್ಯೂ ಇದ್ದಾಗ ಪಾಸಿಟಿವ್ ಕೋರಿಲೇಷನ್ 1 ತನಕ ಇರುವಂಥದ್ದು ನೋಡುವಂಥದ್ದು ವೆರಿ ಇಂಪಾರ್ಟೆಂಟ್. ಅದೇ ನಿಮ್ಮ ವ್ಯೂ ನೆಗೆಟಿವ್ ಆಗಿತ್ತು ಅಂತಂದರೆ ಆಗ -1 ಹತ್ತತ್ರ ಆಗಿದೆಯಾ ಡೆಲ್ಟಾ ಅಂತ ನೋಡುವಂಥದ್ದು ವೆರಿ ಇಂಪಾರ್ಟೆಂಟ್. ಅಡ್ಡ ಮನಿನಲ್ಲಿ ಇದು ನೀವು ಕಾಲ್ ಆಪ್ಷನ್ಗಳೇನಾದ್ರು ತಗೊಳ್ಳಿ, ಪುಟ್ ಆಪ್ಷನ್ಗಳೇನಾದ್ರು ತೊಗೊಂಡಿವ್ರಿ 0.5 ಅಥವಾ -0.5ನಲ್ಲಿ ನಡೀತಾ ಇರುತ್ತೆ. ಸೊ ಹಾಗಾದರೆ ಇದನ್ನೆಲ್ಲ ತಿಳ್ಕೊಳಕ್ಕೆ ಎಲ್ಲಿ ನೋಡ್ಬೋದು ನಾವು? NSEನಲ್ಲಿ ಆಪ್ಷನ್ ಚೈನ್ ಸಿಗುತ್ತೆ, ಆಪ್ಷನ್ ಗ್ರೀಕು ಸಿಗುತ್ತಾ ಅಂದರೆ ಅನ್ಫಾರ್ಚುನೇಟ್ಲಿ NSE ವೆಬ್ಸೈಟಲ್ಲಿ ಆಪ್ಷನ್ ಗ್ರೀಕ್ಗಳು ಸಿಗೋದಿಲ್ಲ. NSE ಆಪ್ಷನ್ ಚೈನ್ ಅನಾಲಿಸಿಸ್ ಯಾವ ರೀತಿ ಮಾಡೋದು ಅನ್ನೋದು ಕೂಡ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ ಆಪ್ಷನ್ಸ್ಗಿಂತ ಒಂದು ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆಯಲ್ಲ, ಅದರಲ್ಲಿ ಸುಮಾರು ವಿಚಾರಗಳನ್ನು ಮಾತಾಡಿದ್ದೀವಿ. ಇಂಟ್ರೆಸ್ಟ್ ಇದ್ದವ್ರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಆಪ್ಷನ್ ಗ್ರೀಕ್ಸ್ಗಳನ್ನು ನಾನು ಎಲ್ಲಿ ನೋಡ್ಬೋದು ಅಂತಂದರೆ, ಸೆನ್ಸಿಬಲ್ ಥರದ ಪ್ಲ್ಯಾಟ್ಫಾರ್ಮ್ಗಳಿದೆ. ನಾನೀಗ ಸೆನ್ಸಿಬಲಲ್ಲಿ ಯಾವ ರೀತಿಯಾಗಿ ನೋಡೋದು ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ಸೆನ್ಸಿಬಲಲ್ಲಿ ಆಪ್ಷನ್ ಚೈನ್ ಅಂತ ಒಂದು ಅನಾಲೈಸ್, ನೀವು ಲಾಗಿನ್ ಆಗಿ ಆಪ್ಷನ್ ಚೈನ್ ಅನ್ನೋ ಒಂದು ಪ್ಲಾಟ್ಫಾರ್ಮಿಗೆ ಬಂದರೆ ಸಾಮಾನ್ಯವಾಗಿ ಈ ರೀತಿ ವ್ಯೂ ಇರುತ್ತೆ. ಇದರಲ್ಲಿ ನಿಮ್ಗೆ ಏನು ತೋರಿಸ್ತಾ ಇರುತ್ತೆ, OAಗಳು, OA ಎಷ್ಟು ಚೇಂಜ್ ಆಗಿದೆ, ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಎಷ್ಟಿದೆ, ಸ್ಟ್ರೈಕ್ಗಳು ಯಾವುದು, IV ಏನಿದೆ ಅನ್ನೋದನ್ನ ತೋರಿಸ್ತಾ ಇರುತ್ತೆ. ನಿಮಗೆ ಗ್ರೀಕ್ಸ್ ಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಗ್ರೀಕ್ಸ್ ವ್ಯೂ ಅಂತ ಒಂದಿರುತ್ತೆ ನೋಡಿ, ಅದನ್ನ ನೀವು ಎನೇಬಲ್ ಮಾಡ್ಕೋಬೇಕು. ಅದನ್ನು ಎನೇಬಲ್ ಮಾಡ್ಕೊಂಡ್ರೆ ನೀವು ನಾನು ಆಗಲೇ ಮಾತಾಡ್ದಂಗೆ ಗಾಮಾ, ವೇಗ, ತೀಟಾ, ಡೆಲ್ಟಾ ಎಲ್ಲ ಬರ್ತಾ ಹೋಗುತ್ತೆ. ನೋಡಿ, ಡೆಲ್ಟಾ ಅಂತಂದರೆ ₹1 ಚೇಂಜ್ ಆಗಬೇಕು ಅಂತಂದರೆ, ಸ್ಟಾಕ್ ಪ್ರೈಸಲ್ಲಿ ಚೇಂಜ್ ಆಯಿತು ಅಂತಂದರೆ ನಮ್ಮ ಪ್ರೀಮಿಯಮ್ಗಳು ಎಷ್ಟು ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಡಿನೋಟ್ ಮಾಡುತ್ತೆ ಅಂತ ಅವರು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಈಗ ಏನಾಗಿದೆ, ನಿಮಗೆ ATM, OTM, ITMಗಳೆಲ್ಲ ಇಷ್ಟೊತ್ತಿಗೆ ಕ್ಲಿಯರ್ ಆಗಿರಬೇಕು. ಆಗಿಲ್ಲ ಅಂತಂದರೆ ದಯವಿಟ್ಟು ಚಾನಲಲ್ಲಿ ವಿಡಿಯೋ ಇದೆ ನೋಡಿ. ಸೊ ನೋಡಿ, ಕಾಲ್ ಆಪ್ಷನಲ್ಲಿ 24,450 ಹತ್ತತ್ರಕ್ಕೆ ಇವಾಗ ನಿಫ್ಟಿ ಕ್ಲೋಸಿಂಗ್ ಆಗಿದೆ ಅಲ್ವಾ. ಸೊ 24,450 ಕಾಲ್ ಸೈಡಲ್ಲೂ ಕೂಡ ಅದು ATM ಆಗ್ತಾ ಹೋಗುತ್ತೆ, ಪುಟ್ ಸೈಡಲ್ಲೂ ಕೂಡ ATM ಆಗ್ತಾ ಹೋಗುತ್ತೆ. ನೋಡಿ, ATM ಅಲ್ಲಿ ಎಷ್ಟಿದೆ ಡೆಲ್ಟಾ 0.5 ಹತ್ತತ್ರ ಇರಬೇಕು ಅಂತ ಮಾತಾಡಿದ್ವಿ, ಕಾಲ್ ಸೈಡಲ್ಲಿ ಎಲ್ಲ ಪಾಸಿಟಿವ್ ಆಗಿರುತ್ತೆ ಅಂತ ಮಾತಾಡಿದ್ವಿ, 0.52 ಇದೆ. ಅದೇ ರೀತಿಯಾಗಿ ಪುಟ್ ಆಪ್ಷನಲ್ಲಿ ಎಷ್ಟಿದೆ ನೋಡಿ,
-0.48 ಇದೆ, ಅಂದರೆ ಅಪ್ರಾಕ್ಸಿಮೇಟ್ಲಿ 0.5 ಹತ್ತಿರ ಇರುತ್ತೆ ಯಾವಾಗಲೂ ಅಟ್ ದ ಮನಿಯ ಒಂದು ಪ್ರೀಮಿಯಂ. ಅಂದರೆ ಅರ್ಥ ಏನು, ನೀವು 24,450ನ ಕಾಲ್ ಆಪ್ಷನ್ನ ಬೈ ಮಾಡಿದಿರಾ ಅಂತ ಅನ್ನೋದಾದರೆ, ಅಗೇನ್ ಇದು ಎಜುಕೇಷನಲ್ ಪರ್ಪಸಸ್ಗೆ ಯಾವುದು ಕೂಡ ನಾನು ಈ ಥರ ಮಾಡಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇಲ್ಲ. 24,450ನ ನೀವು ಬೈ ಮಾಡಿದಿರಾ ಅಂದರೆ 24,450ರಿಂದ 24,500 ಕಡೆಗೆ ಹೋಯಿತು ಅಂದರೆ ಸ್ಟ್ರೈಕ್, ಅಂದರೆ ಈಗ ಇರುವಂಥ ಏನು ಆ್ಯಕ್ಚುಯಲ್ ಪ್ರೈಸ್ ಇರುತ್ತೋ ಸ್ಪಾಟ್ ಪ್ರೈಸು 24,450 ಇರೋದು 24,500 ಕಡೆಗೆ ಹೋಯಿತು ಅಂದರೆ 50 ಪಾಯಿಂಟ್ಗಳು ಚೇಂಜ್ ಆಯಿತು ಅಂದರೆ ನಿಮ್ಮ 24,450ರ ಪ್ರೀಮಿಯಂ ನೀವು ಎಷ್ಟು ಕೊಟ್ಟಿದ್ದೀರಾ, ಇವಾಗ 223 ರೂಪಾಯಿ ಕೊಟ್ಟಿದ್ದೀರಾ, ಅದು 50 ರೂಪಾಯಿ ಚೇಂಜ್ ಆಗುತ್ತಾ, 50 ಪಾಯಿಂಟ್ ಜಾಸ್ತಿ ಆಗುತ್ತಾ? ಇಲ್ಲ. ಎಷ್ಟು? 50 ಪಾಯಿಂಟ್ ಇಂಟು 50 ಇಂಟು ಇದರ ಡೆಲ್ಟಾ ಎಷ್ಟಿದೆ ಇವಾಗ 0.52 ಅಷ್ಟು ಮಾತ್ರ ಚೇಂಜ್ ಆಗುತ್ತೆ. ಅಂದರೆ ಸರಿಸುಮಾರು ಅರ್ಧ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು 25 ಪಾಯಿಂಟ್ಗಳ ಮೂಮೆಂಟು ಆಗ್ತಾ ಹೋಗ್ಬೋದು. 223 ಇರುವಂಥದ್ದು ಸರಿಸುಮಾರು 250 ಆಗ್ತಾ ಹೋಗ್ಬೋದು. ಈ ರೀತಿಯಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ, ನೀವು ಟ್ರೇಡ್ ತೊಗೊತಾ ಇದ್ದೀರಾ, ಡೈರೆಕ್ಷನಲ್ ಟ್ರೇಡ್ ತೊಗೊತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು ಟಾರ್ಗೆಟ್ಗಳನ್ನು ಅಚೀವ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ನಾನು ಎಷ್ಟು ಟಾರ್ಗೆಟ್ ಇರ್ಬೋದು, ನನಗೆ ಈ ಒಂದು ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಅನಿಸ್ತಾ ಹೋಗುತ್ತೆ, ಮ್ಯಾಕ್ಸಿಮಮ್ ಇಲ್ಲಿ ತನಕ ಹೋಗ್ಬೋದು ಅಂತ. ಅಲ್ಲಿ ತನಕ ಹೋದರೆ ನಾನು ಈ ಆಪ್ಷನ್, ಈ ಸ್ಟ್ರೈಕಲ್ಲಿ ನಾನು ಏನಾದರೂ ಒಂದು ಎಂಟ್ರಿನ ತೊಗೊಂಡೆ ಅಂತಂದರೆ ನಾನು ಎಲ್ಲಿ ಎಕ್ಸಿಟ್ ಮಾಡಬೇಕು ಅನ್ನೋದು ನಿಮಗೆ ಒಂದು ಕೋರಿಲೇಷನ್ ಕೊಡ್ತಾ ಹೋಗುತ್ತಲ್ವ ಡೆಲ್ಟಾ. ಅದಕ್ಕೋಸ್ಕರನೇ ಇಂಪಾರ್ಟೆಂಟು. ಸೇಮ್ ನೆಗೆಟಿವ್ ಸೈಡಲ್ಲೂ ಕೂಡ ನೀವು 24,450 ತೊಗೊಂಡಿದ್ದೀರಾ, 24,400 ಕಡೆಗೆ ಹೊರಟೋಗ್ತಾ ಹೋಯಿತು, 50 ಪಾಯಿಂಟ್ಗಳು ಕೆಳಗಡೆ ಬಿತ್ತು. 50 ಪಾಯಿಂಟ್ಗಳು ಕೆಳಗಡೆ ಬಿದ್ದರೆ ಇದು 202 ರೂಪಾಯಿ ಕೊಟ್ಟು ತೊಗೊಂಡಿರ್ತೀರ ಪುಟ್ ಆಪ್ಷನ್ನು, ಅದು 50 ಪಾಯಿಂಟ್ ಕೆಳಗಡೆ ಹೋಗುತ್ತಾ? ಹೋಗೋದಿಲ್ಲ. 50 ಪಾಯಿಂಟು ಇಂಟು 50 ಇಂಟು ಅದರ ಡೆಲ್ಟಾ ಏನು ನಡೀತಾ ಇದೆ ಪುಟ್ ಆಪ್ಷನಲ್ಲಿ -0.48 ನಡೀತಾ ಇದೆ. ಸೊ -50 ಪಾಯಿಂಟ್ಸ್ ಹೋಗಿದ್ದು, -50 ಇಂಟು -0.48 ಅಂದರೆ ಪಾಸಿಟಿವ್ ನಂಬರ್ ಆಯಿತು. ಅದು ಕೂಡ ಸರಿಸುಮಾರು 25 ನಂಬರ್ ಬಂತು. ಸೊ 202ರಿಂದ ಅದು ಒಂದು 225, 226 ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ. ಇದನ್ನು ನೀವು ನೋಡಿ, ಕಾಲ್ ಆಪ್ಷನ್ಗಳಲ್ಲಿ ಇನ್ ದ ಮನಿ ಅಂತ ಯಾವಾಗ ಕರಿತಾ ಹೋಗ್ತೀವಿ, ನೀವು ತುಂಬ ಏನೋ ಹಿಂದಕ್ಕೆ ಹೋದಷ್ಟು, ಅಂದರೆ 24,450 ಇದೆ, ನೀವು 24,400, 23,000 ಇನ್ನು ಕೆಳಗಡೆ ಹೋದಷ್ಟು ಏನಾಗ್ತಾ ಹೋಗುತ್ತೆ, ಕಾಲ್ ಆಪ್ಷನ್ಗಳಲ್ಲಿ ಅದು ಇನ್ ದ ಮನಿ ಆಗ್ತಾ ಹೋಗುತ್ತೆ. ಇನ್ ದ ಮನಿ ಅಂದರೆ ಕಾಲ್ ಆಪ್ಷನ್ಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಆಲ್ರೆಡಿ ಏನು ಒಂದು ಅಚೀವ್ ಆಗಿಬಿಟ್ಟಿದೆ. ಈಗ ಆಲ್ರೆಡಿ ಮಾರ್ಕೆಟ್ 24,450ರಲ್ಲಿದೆ, ಅದಕ್ಕಿಂತ ಕೆಳಗಡೆ ಏನಿರುತ್ತೋ ಅದೆಲ್ಲ ಏನಾಗ್ತಾ ಹೋಗುತ್ತೆ ಕಾಲ್ ಆಪ್ಷನ್ ಸೈಡಲ್ಲಿ, ಅದು ಇನ್ ದ ಮನಿ ಆಗ್ತಾ ಹೋಗುತ್ತೆ. ನೋಡಿ, ಇನ್ ದ ಮನಿ ಹೋದಷ್ಟು ನಿಮಗೆ ಡೆಲ್ಟಾ ಜಾಸ್ತಿ ಆಗ್ತಾನೆ ಬರುತ್ತೆ. 0.97 ಮ್ಯಾಕ್ಸಿಮಮ್ 1 ಆಗ್ಬೋದು ಅಂತ ಹೇಳ್ತಾರೆ, ಬಟ್ ಕಾಲ್ ಆಪ್ಷನ್ಗಳಲ್ಲಿ 1 ಆಗೋ ಸಾಧ್ಯತೆ ಕಡಿಮೆ. ಫ್ಯೂಚರ್ಸಲ್ಲಿ ಮಾತ್ರ 1 ಇರುತ್ತೆ, ಬಟ್ ಅಪ್ ಟು ಮ್ಯಾಕ್ಸಿಮಮ್ 0.991 ತನಕನೂ ಹೋಗುವಂಥ ಸಾಧ್ಯತೆ ಇರುತ್ತೆ, ನೀವು ಡೀಪ್ ಹೋದಷ್ಟು, ಕೆಳಗಡೆ ಹೋದಷ್ಟು. ಅದೇ ರೀತಿಯಾಗಿ ನೀವು ಪುಟ್ ಆಪ್ಷನಲ್ಲಿ ನೀವು ಡೀಪ್ ಆಗಬೇಕು, ಡೀಪ್ ITMಗೆ ಹೋಗಬೇಕು ಅಂತಂದರೆ ಏನರ್ಥ, 24,450 ಬಂದಿದೆ, ನೀವು ಆಲ್ರೆಡಿ ಅದಕ್ಕಿಂತ ಮೇಲಿರುವಂಥದ್ದೆಲ್ಲ ಏನಾಗ್ತಾ ಹೋಗುತ್ತೆ ಪುಟ್ ಆಪ್ಷನ್ಗಳಲ್ಲಿ ಇನ್ ದ ಮನಿ ಆಗ್ತಾ ಹೋಗುತ್ತೆ. ಇನ್ ದ ಮನಿ, ಔಟ್ ಆಫ್ ದ ಮನಿ ಸ್ವಲ್ಪ ದಿನ ಬೇಕಾಗುತ್ತೆ ನಿಮಗೆ, ಬಟ್ ಆಲ್ರೆಡಿ ಚಾನಲಲ್ಲಿ ವಿಡಿಯೋ ಇದೆ, ನೀವು ನೋಡ್ಬೋದು. ಅಂದರೆ ನಿಮ್ಮ ವ್ಯೂ ಪುಟ್ ಆಪ್ಷನ್ ತೊಗೊತಾ ಇದ್ದಾರೆ ಅಂದರೆ ಕೆಳಗಡೆ ಹೋಗುತ್ತೆ ಅಂತ. 25,000ಕ್ಕಿಂತ ಆಲ್ರೆಡಿ ಕೆಳಗಡೆ ಬಂದಿದೆ, 24,450 ಬಂದಿದೆ. ಸೊ ನೀವು ಅದಕ್ಕಿಂತ ಮೇಲ್ಗಡೆ ಏನು ಹೋದ್ರೂ ಕೂಡ ಆಲ್ರೆಡಿ ಮಾರ್ಕೆಟ್ ಅದಕ್ಕಿಂತ ಕೆಳಗಡೆ ಇರೋದ್ರಿಂದ ಅದು ಇನ್ ದ ಮನಿ ಆಗಿ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಮೇಲ್ಗಡೆ ಹೋದಷ್ಟು ಕೆಳಗಡೆ ಮೇಲ್ಗಡೆ, ಅಂದರೆ 24,450ರಿಂದ ನೀವು 24,500, 25,000, 25,500 ಮೇಲ್ ಹೋದಷ್ಟು ಸ್ಟ್ರೈಕ್ಗಳು ಅದು ಪುಟ್ ಆಪ್ಷನ್ ಭಾಷೆನಲ್ಲಿ ಇನ್ ದ ಮನಿ ಆಗ್ತಾ ಹೋಗುತ್ತೆ. ನೋಡಿ, ನಿಮಗೆ 0.99 ತನಕನೂ ಸಿಗ್ತಾ ಇದೆ. ಆದರೆ ನೀವು ಇನ್ ದ ಮನಿ ಆಪ್ಷನ್ ಅಂತ ನೀವು ಟ್ರೇಡ್ ಮಾಡಿದ್ದೀರಾ ಅಂತಂದರೆ, ಅಫ್ಕೋರ್ಸ್ ಇನ್ ದ ಮನಿ ಆಪ್ಷನ್ಗಳು ಕಾಸ್ಟ್ಲಿ ಇರುತ್ತೆ. ನೋಡಿ, 1,300 ರೂಪಾಯಿ ಈ ಥರ ಎಲ್ಲ ಇರುತ್ತೆ. ಬಟ್ ಮೂಮೆಂಟ್ ಏನಾದರೂ ಹಾಗೆ ಡೈರೆಕ್ಷನಲ್ಲಿ ಕಂಟಿನ್ಯೂ ಆಯಿತು ಅಂದರೆ, ನೀವು ನೆಗೆಟಿವ್ ತೊಗೊಂಡಿದ್ದೀರಾ, ನೆಗೆಟಿವೇ ಕಂಟಿನ್ಯೂ ಆಯಿತು ಅಂದರೆ ನಿಮಗೆ ಒಂದು ಮೂಮೆಂಟಿಗೆ ಒಂದು ರೂಪಾಯಿ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಈ ರೀತಿಯಾಗಿ ಇದು ಆಪ್ಷನ್ ಸೆಲ್ಲರ್ಸ್ ದೃಷ್ಟಿಯಿಂದ ಇವೆರಡು ಕೂಡ ನಮಗೆ ಒಂದು ದುಶ್ಮನ್ ಥರ ಅಲ್ವಾ. ಸೊ ಅಂದರೆ ಆಪ್ಷನ್ ಸೆಲ್ಲರ್ಸ್ಗಳು ಯಾವತ್ತೂ ಕೂಡ ಇನ್ ದ ಮನಿನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ರಿಸ್ಕಿ ಇರುತ್ತೆ. ಏನಾದರೂ ನಮ್ಮ ವ್ಯೂ ತಪ್ಪಾಯಿತು, ಎಸ್ಪೆಷಲಿ ಡೈರೆಕ್ಷನಲ್ ವ್ಯೂ ತೊಗೊಂಡವರು ಆಪ್ಷನ್ ಸೆಲ್ಲಿಂಗ್ ಮೂಲಕ ಮಾಡಬೇಕು ಅಂದರೆ, ಏನಾದರೂ ಅದೇ ಥರ ಆಗೋಯಿತು ಅಂತಂದರೆ ನಮ್ಮ ವ್ಯೂ ಏನಾಗ್ತಾ ಹೋಗುತ್ತೆ, ನಮ್ಮ ವ್ಯೂ ತಪ್ಪಾಯಿತು ಅಂತಂದರೆ ತುಂಬ ವೇಗವಾಗಿ ಪ್ರೀಮಿಯಂಗಳು ಬೆಳೆಯೋ ಸಾಧ್ಯತೆ ಇರುತ್ತೆ, ಅನ್ಲಿಮಿಟೆಡ್ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಪ್ಷನ್ ಸೆಲ್ಲರ್ಸಿಗೆ ಔಟ್ ಆಫ್ ದ ಮನಿ ಯಾವಾಗಲೂ ಫ್ರೆಂಡು, ಆಪ್ಷನ್ ಬೈಯರ್ಸಿಗೆ ಅಟ್ ದ ಮನಿ ಅಥವಾ ಸ್ವಲ್ಪ ಇನ್ ದ ಮನಿ ಯಾವತ್ತೂ ಕೂಡ ಫ್ರೆಂಡ್ ಆಗಿರುತ್ತೆ. ಇದು ಡೆಲ್ಟಾ ಮೇಲೆ ಯಾವ ರೀತಿಯಾಗಿ ಪ್ರೀಮಿಯಂಗಳು ನಿರ್ಧಾರ ಆಗುತ್ತೆ ಅನ್ನೋದು. ಏನಾದರೂ ಈ ವಿಡಿಯೋದಲ್ಲಿ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಬೇರೆ ಆಪ್ಷನ್ ಗ್ರೀಕ್ಸ್ಗಳನ್ನು ಕೂಡ ವಿಸ್ತಾರವಾಗಿ ಮಾತಾಡ್ತಾ ಹೋಗೋಣಂತೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.